ನಾವು ಮೊದಲನೇ ಹಿಯರಿಂಗಿಗೆ ಆಗಲಿಲ್ಲ ಎಕ್ಸಾಮ್ಷನ್ ಈಗ ಮತ್ತೆ ಎಕ್ಸಾಮ್ಷನ್ ಕೇಳೋದು ಬೇಡ ಅಂತ ನಾವೇ ಅಪೇರ್ ಆಗಿದ್ದು. ನಾವು ಪರ್ಮನೆಂಟ್ ಎಕ್ಸಾಮ್ಷನ್ ಅರ್ಜಿ ಹಾಕ್ತೀವಿ, ತೀರ್ಮಾನ ಮಾಡ್ತೀವಿ. ಸೊ ಅದರಿಂದ ನಾವು ಇದರಲ್ಲಿ ಬೇಲಬಲ್ ಅಫೆನ್ಸ್ ಇದು ಬಹಳ ಸಿಂಪಲ್ ಅಫೆನ್ಸ್. ಸೊ ನಾವು ಅಪೇರ್ ಆಗಿದ್ದೀವಿ. ಇವರು ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ, ಕೆ ಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನೊಂದು ದಿನ ಅಪೇರ್ ಆಗ್ತಾರೆ. ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮ್ಷನ್ಗೆ ಅರ್ಜಿ ಯಾರನ್ನೂ ರಕ್ಷಣೆ ಮಾಡಲ್ಲ. 16 ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಸರ್. ಹೇಳಪ್ಪ ಹೇಳ್ರಿ ಇಲ್ಲಿ. ನಾವು ಯಾರಿಗೂ ರಕ್ಷಣೆ ಮಾಡಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಹಾಜರಾದರು. ಅದಾದ ನಂತರ ಇಂಡಿಯಾ ಒಕ್ಕೂಟದ ಮೀಟಿಂಗ್ ಇದೆ, ದಯವಿಟ್ಟು ವಿಚಾರಣೆ ಬೇಗ ಮುಗಿಸಿ ನಮಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಮನವಿಯನ್ನ ಮಾಡಿಕೊಳ್ಳಲಾಯಿತು. ಅದರಂತೆ ಆ ವಾದವನ್ನ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಇವರಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೊರಡೋದಕ್ಕೆ ಅನುಮತಿಯನ್ನ ನೀಡಿದ್ರು. ಸೊ ಆ ಅನುಮತಿಗೆ ಪ್ರಶ್ನೆಯನ್ನು ಕೂಡ ಕೋರ್ಟ್ನಲ್ಲಿ ಮಾಡ್ತಾ ಇದ್ದಾರೆ ಬಿಜೆಪಿ ಪರ ವಕೀಲರು. ಅದೇ ರೀತಿಯಾಗಿ ಕೇವಲ ಸಿಎಂ ಡಿಸಿಎಂ ಮಾತ್ರವಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಅವರ ವಿಚಾರಣೆಗೆ ಹಾಜರಾಗಿಲ್ಲ. ಅದರ ಕುರಿತಂತೆಯೂ ಕೂಡ ಪ್ರಶ್ನೆಗಳ ಸುರಿಮಳೆ ಅಲ್ಲಿ ಆಗ್ತಾ ಇದೆ. ಸಿಆರ್ಪಿಸಿ ಸೆಕ್ಷನ್ 205 ಅಡಿಯಲ್ಲಿ ಮೊದಲ ಬಾರಿಗೆ ಮಾತ್ರ ಕನ್ಸೆಷನ್ ನೀಡಬಹುದಾಗಿದೆ. ಆದರೆ ಎರಡನೇ ಸಲಾನು ಕನ್ಸೆಷನ್ ಕೇಳ್ತಾ ಇದ್ದೀರಿ, ಇದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಜಡ್ಜ್ ಕಾಂಗ್ರೆಸ್ನ ವಕೀಲರಿಗೆ ಮಾಡಿದ್ದಾರೆ. ಕಾಂಗ್ರೆಸ್ ಪರ ವಕೀಲ ನಿತೀಶ್ ಕುಮಾರ್ ಅವರಿಗೆ ಜಡ್ಜ್ ಅವರ ಪ್ರಶ್ನೆ ಈ ರೀತಿಯಾಗಿತ್ತು. ಮತ್ತೆ ಆ ಸೆಕ್ಷನ್ ಏನ್ ಹೇಳುತ್ತೆ ಅನ್ನುವಂತಹ ಉಲ್ಲೇಖವನ್ನು ಕೂಡ ಕಾಂಗ್ರೆಸ್ ಪರ ವಕೀಲರು ಮಾಡ್ತಾ ಇದ್ರು. ಇದಕ್ಕೆ ಅದು ಇರೋದು ಮೊದಲ ಬಾರಿ ವಿನಾಯಿತಿಗೆ ಅನ್ನುವಂತಹ ಮಾತನ್ನ ಬಿಜೆಪಿಯ ವಕೀಲರು ಕೂಡ ಅಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಮೊದಲ ಬಾರಿಗೆ ಮಾತ್ರ ವಿನಾಯಿತಿಯನ್ನು ನೀಡಬಹುದಾಗಿದೆ, ಸೆಕೆಂಡ್ ಟೈಮ್ ವಿನಾಯಿತಿ ಹೇಗೆ ಕೊಡೋಕೆ ಸಾಧ್ಯ, ಥರ್ಡ್ ಟೈಮ್ ವಿನಾಯಿತಿ ಹೇಗೆ ಕೊಡೋಕೆ ಸಾಧ್ಯ ಅಂತ ಹೇಳಿ ಬಿಜೆಪಿ ಪರ ವಕೀಲರು ಕೂಡ ಕೋರ್ಟ್ನಲ್ಲಿ ವಾದವನ್ನ ಮಾಡ್ತಾ ಇದ್ರು. ಸೊ ಆ ವಾದಕ್ಕೆ ಕಾಂಗ್ರೆಸ್ ಪರ ವಕೀಲರು ಕೂಡ ಥರ್ಡ್ ಟೈಮ್ ಏನೂ ಅಲ್ಲ, ಸೆಕೆಂಡ್ ಟೈಮ್ ಕೂಡ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇರೋದಷ್ಟೇ ಅಂತ ಹೇಳಿದ್ರು. ಆದರೆ ಇವರಿಬ್ಬರ ಕಾನ್ವರ್ಸೇಷನ್ನ ಕೇಳಿರುವಂತಹ ಕೋರ್ಟ್ ನ್ಯಾಯಾಧೀಶರು ಅಲ್ಲ, ನಾನು ಕೇಳಿರುವಂಥ ಪ್ರಶ್ನೆಗೆ ಆನ್ಸರೇ ಬರಲಿಲ್ವಲ್ಲ ಅಂತ ಅಂತಿದ್ದಾರೆ. ಅಂದರೆ ಅವ್ರು ಕೇಳಿದಂತಹ ಪ್ರಶ್ನೆ ಏನಂತಂದ್ರೆ ಸಿಆರ್ಪಿಸಿ ಸೆಕ್ಷನ್ 205 ಏನು ಹೇಳುತ್ತೆ, ವಿನಾಯಿತಿಯನ್ನ ಎಷ್ಟು ಸಲ ನೀಡಬಹುದು, ಆ ಬಗ್ಗೆ ನನಗೆ ಆನ್ಸರ್ ಮಾಡಿ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಪರ ವಕೀಲರಿಗೆ ಜಡ್ಜ್ ಮಾಡಿದ್ರು. ಆದರೆ ಅದರಿಂದ ಆ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಜಡ್ಜ್ಗೆ ಸಿಕ್ಕಿಲ್ಲ. ಆ ಬಗ್ಗೆಯೂ ಕೂಡ ಕೋರ್ಟ್ನಲ್ಲಿ ಉಲ್ಲೇಖ ಆಗ್ತಾ ಇದೆ. ಇಷ್ಟೆಲ್ಲ ವಾದಿಸಿದ್ರು ಕೂಡ ಕೋರ್ಟ್ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಗ್ಲಿಲ್ವಲ್ಲ ಅಂತ ಹೇಳಿ ಜಡ್ಜ್ ಎರಡೂ ಕಡೆ ಅವರಿಗೆ ಅಂದ್ರೆ ಬಿಜೆಪಿ ಪರ ಮತ್ತು ಕಾಂಗ್ರೆಸ್ ಪರ ವಕೀಲರಿಗೂ ಕೇಳಿದ್ದಾರೆ. ಇದಕ್ಕೆ ಮತ್ತೊಂದು ಸಲ ಲಾ ಓದ್ತಾ ಇದ್ದಾರೆ ಬಿಜೆಪಿಯ ಪರ ವಕೀಲ ವಿನೋದ್ ಕುಮಾರ್ ಅವರು. ಕೋರ್ಟ್ಗೆ ಸಿಎಂ ಡಿಸಿಎಂ ಇಬ್ರು ಹಾಜರಾಗಿದ್ರು. ಇಬ್ಬರಿಗೂ ಜಾಮೀನು ಆಗಿದೆ, ಜಾಮೀನು ಮಂಜೂರಾಗಿದೆ. ಬಾಂಡ್ಗೆ ಸಹಿ ಹಾಕಿ ತೆರಳಿದ್ದಾರೆ ಸಿಎಂ ಡಿಸಿಎಂ. ಇವತ್ತು ಇಂಡಿಯಾ ಕೂಟದ ಮೀಟಿಂಗ್ ಇದೆ, ಆ ಮೀಟಿಂಗ್ನಲ್ಲಿ ನಾವು ಹಾಜರಾಗಬೇಕು ಅನ್ನುವಂಥ ಪರ್ಮಿಷನ್ ಅನ್ನ ಕೇಳಿದ್ರು. ಆದರೆ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು ರಾಹುಲ್ ಗಾಂಧಿ ಅವರ ಬಗ್ಗೆ. ರಾಹುಲ್ ಗಾಂಧಿ ಅವರಿಗೆ ಈ ಹಿಂದೆ ನೋಟಿಸ್ ನೀಡಲಾಗಿತ್ತು, ವಿಚಾರಣೆಗೆ ಹಾಜರಾಗಲಿಲ್ಲ. ಅವಾಗ ಸಿಆರ್ಪಿಸಿ ಸೆಕ್ಷನ್ 205 ಅನ್ನ ಆ ಅಡಿಯಲ್ಲಿ ಸಮನ್ಸ್ ನೀಡಿದ್ವಿ. ಓಕೆ, ಫಸ್ಟ್ ಟೈಮ್ ವಿನಾಯಿತಿಯನ್ನ ನೀಡಿದ್ವಿ. ಆದರೆ ಆ ವಿನಾಯಿತಿ ಸೆಕೆಂಡ್ ಟೈಮು ಕನ್ಸಿಡರ್ ಆಗುತ್ತಾ, ಥರ್ಡ್ ಟೈಮು ಕನ್ಸಿಡರ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಪದೇ ಪದೇ ಜಡ್ಜ್ ಕಾಂಗ್ರೆಸ್ನ ವಕೀಲರಿಗೆ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪರ ವಕೀಲರಿಂದಲೇ ಆಗಿರಬಹುದು ಅಥವಾ ಬಿಜೆಪಿ ಪರ ವಕೀಲರಿಂದಲೇ ಆಗಿರಬಹುದು 205 ಸೆಕ್ಷನ್ ಬಗ್ಗೆ ಸರಿಯಾಗಿರುವಂತಹ ಆನ್ಸರ್
ಕೋರ್ಟಿಗೆ ಸಿಗ್ತಾ ಇಲ್ಲ. ಆ ಬಗ್ಗೆಯೂ ಕೂಡ ಜಡ್ಜ್ ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. 2019ರಿಂದ 2021 ತನಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಸೊ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಚುನಾವಣೆ ಹತ್ತಿರ ಬರುತ್ತೋ ಆ ಚುನಾವಣೆ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಬಿಜೆಪಿಯ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾರೆ. ಸೊ ಆ ಆರೋಪಗಳಿಗೆ ಯಾವುದೇ ಹುರುಳಿಲ್ಲ ಅಂತ ಹೇಳ್ತಾರೆ ಬಿಜೆಪಿಯ ನಾಯಕರು, ಅಥವಾ ಅದಕ್ಕೆ ಯಾವುದೇ ಡಾಕ್ಯುಮೆಂಟೇಷನ್ ಇರಲಿಲ್ಲ. ವಿದೌಟ್ ಡಾಕ್ಯುಮೆಂಟ್ ಕಾಂಗ್ರೆಸ್ನ ನಾಯಕರು ಇಂತಹ ಗಂಭೀರ ಆರೋಪಗಳನ್ನು, ಮಾನಹಾನಿ ಹೇಳಿಕೆಗಳನ್ನು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ, ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳಿ 2023 ಮೇ 8ನೇ ತಾರೀಕು ಕೇಸನ್ನು ಹಾಕಿರ್ತಾರೆ. ವಾದ ಆಲಿಸಿ ಆರೋಪಿಗಳು ಹಾಜರುಪಡಿಸೋದಕ್ಕೆ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿರುತ್ತೆ. 2 ಬಾರಿ ಕೋರ್ಟ್ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಸೊ ಹಾಗಾಗಿ 3ನೇ ಬಾರಿಗೆ ಅಟೆಂಡ್ ಆಗಿ ಅಂತ ಹೇಳಿ ಹೇಳಿಕೆಯನ್ನ ದಾಖಲಿಸಬೇಕು ಅಂತ ಹೇಳಿ ಕೋರ್ಟ್ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟ ನಂತರ ಇವತ್ತು ಇಬ್ಬರು ಕಾಂಗ್ರೆಸ್ನ ನಾಯಕರು ಹಾಜರಾಗಿದ್ದಾರೆ. ಆದರೆ 3ನೇ ಅವರಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಬಿಜೆಪಿ ಪರ ವಕೀಲರು ಕೂಡ ಮಾಡ್ತಾ ಇದ್ದಾರೆ. ಕನ್ಸೆಷನ್ ಇರೋದು CRPC ಸೆಕ್ಷನ್ 205 ಅಡಿಯಲ್ಲಿ ಒಂದು ಸಲ ಮಾತ್ರ. ಆದರೆ 3ನೇ ಟೈಮು ಅದರ ಬಗ್ಗೆ ಕನ್ಸೆಷನ್ ಕೇಳ್ತಾ ಇದ್ದೀರಾ, ಇದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಆಗ್ತಾ ಇದೆ. ಅಂದರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು CM ಹುದ್ದೆಗೆ 2500 ಕೋಟಿಯನ್ನ ಕೇಂದ್ರಕ್ಕೆ ಕಳುಹಿಸಬೇಕು, ಕೇಂದ್ರ ಬಿಜೆಪಿ ನಾಯಕರಿಗೆ ಕಳುಹಿಸಬೇಕು ಅನ್ನುವಂತಹ ಗಂಭೀರ ಆರೋಪ ಮಾಡಿರ್ತಾರೆ. ಅದಷ್ಟೇ ಅಲ್ಲ, ಮಂತ್ರಿಗಳ ಹುದ್ದೆಗೆ 500 ಕೋಟಿ ರೂಪಾಯಿಯನ್ನ ಬಿಜೆಪಿ ನಾಯಕರು ಹೈಕಮಾಂಡ್ಗೆ ನೀಡಿ ಆ ಮಂತ್ರಿಗಿರಿಯನ್ನ ಪಡೆದಿದ್ದಾರೆ, ಆ ಪೋಸ್ಟ್ ಅನ್ನ ಪಡೆದಿದ್ದಾರೆ ಅನ್ನೋ ಆರೋಪ ಮಾಡಿರ್ತಾರೆ. ಮತ್ತೆ ಪೇ CM ಆಗಿರಬಹುದು ಅಥವಾ ಈ ಕಾಂಟ್ರಾಕ್ಟರ್ಸ್ ಹಗರಣ ಆಗಿರಬಹುದು, ಈ ಬಗ್ಗೆ ಸಾಲು ಸಾಲು ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ಎಲೆಕ್ಷನ್ ಸಂದರ್ಭದಲ್ಲಿ ಮಾಡ್ತಾ ಇದ್ದಿದ್ದನ್ನು ನೀವೆಲ್ಲರೂ ಕೂಡ ಗಮನಿಸೇ ಇದ್ದೀರಾ. ಇದಷ್ಟೇ ಅಲ್ಲದೆ ಕೋವಿಡ್ ಕಿಟ್ ಪೂರೈಕೆ ಟೆಂಡರ್ನಲ್ಲಿ 75% ಡೀಲ್ ಆಗಿದೆ. ಅಂದರೆ ಇದು ಯಡಿಯೂರಪ್ಪನವರು CM ಆಗಿದ್ದಂತಹ ಅವಧಿ ಮತ್ತು ಡಾಕ್ಟರ್ ಸುಧಾಕರ್ ಅವರು ಸಚಿವರಾಗಿದ್ದಂತಹ ಅವಧಿಯನ್ನು ಕೂಡ ಕಾಂಗ್ರೆಸ್ ನಾಯಕರು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ರು, ಅವರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಕೇವಲ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾತ್ರವಲ್ಲ, PWD ಗುತ್ತಿಗೆ ಟೆಂಡರ್ಗಳಲ್ಲಿ 40% ಡೀಲ್ ಬಗ್ಗೆನೂ ಕೂಡ ಕಾಂಗ್ರೆಸ್ನ ನಾಯಕರು ಉಲ್ಲೇಖ ಮಾಡಿದ್ರು. ಅದೆಲ್ಲದಕ್ಕೂ ಬಿಜೆಪಿ ನಾಯಕರು ಕೋರ್ಟ್ ಮೆಟ್ಟಿಲೇರಿರ್ತಾರೆ. ಸೊ ಅದರ ವಿಚಾರಣೆ 3ನೇ ಸಲ ಕೋರ್ಟ್ನಲ್ಲಿ ಆಗ್ತಾ ಇದೆ. ಈ ವಿಚಾರಣೆಗೆ CM DCM ಇಬ್ಬರು ಕೂಡ ಹಾಜರಾಗಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಹಾಜರಾಗದೇ ಇದ್ದಿದ್ದಕ್ಕೆ ಪ್ರಶ್ನೆಗಳನ್ನು ಅಲ್ಲಿ ಮಾಡಲಾಗ್ತಾ ಇದೆ. CM DCM ಇಬ್ಬರಿಗೂ ಕೂಡ ಜಾಮೀನು ಸಿಕ್ಕಿದೆ. ಬಾಂಡ್ಗೆ ಸಹಿ ಹಾಕಿ CM DCM ಇಬ್ಬರು ಕೂಡ 42ನೇ ACMM ಕೋರ್ಟ್ನಿಂದ ತೆರಳಿದ್ದಾರೆ. ಸದ್ಯ ರಾಹುಲ್ ಗಾಂಧಿ ಹಾಜರಾತಿ ವಿನಾಯಿತಿಯ ವಾದ ಪ್ರತಿವಾದ ಈಗಲೂ ಕೂಡ ಆಗ್ತಾ ಇದೆ. ಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರು ಯಾಕೆ ಹಾಜರಾಗಿಲ್ಲ ಅನ್ನೋದು ಪ್ರಶ್ನೆ ಒಂದು ಕಡೆ ಆದರೆ, ಉದ್ದೇಶಪೂರ್ವಕವಾಗಿ ಅವರು ಬಂದಿಲ್ಲ ಅಂತ ಹೇಳಿ ಬಿಜೆಪಿಯ ವಕೀಲ ವಿನೋದ್ ಕುಮಾರ್ ಅವರು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅದು ಬಿಡಿ, ಕೋರ್ಟ್ ಈಗ ಆರೋಪಿಗೆ ವಿನಾಯಿತಿ ನೀಡಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರ ಉಪಸ್ಥಿತಿ ಇಲ್ಲಿ ಇರಬೇಕಾಗಿತ್ತು. ಆದರೆ 3ನೇ ಸಲನೂ ಕೂಡ ರಾಹುಲ್ ಗಾಂಧಿ ಅವರು ಕೋರ್ಟ್ನ ಈ ವಿಚಾರಣೆಗೆ ಹಾಜರಾಗಿಲ್ಲ. ಸೊ ವಿನಾಯಿತಿ ನೀಡಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆಯನ್ನ ಕೋರ್ಟ್ನಲ್ಲಿ ಜಡ್ಜೆ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.